ಇವತ್ತಿನ ಅಲ್ಲ, ಇತ್ತೀಚಿನ ಪ್ರಮುಖ ವಿಷಯನೇ ಲಸಿಕೆ. ಬಂದೇ ಬಿಡ್ತು, ಇನ್ನೇನು ಸಿಕ್ಕೇ ಬಿಡ್ತು. ಡ್ರೈ ರನ್ ನಡೀತಿದೆ, ತಾಲೀಮುಗಳು ನಡೀತಿದೆ, ಯಾವ ರೀತಿ ವಿತರಣೆ ಆಗುತ್ತೆ, ಯಾರಿಗೆ ಮೊದಲು ಸಿಗುತ್ತೆ, ಭಾಳ ಒಂದು ವಿಸ್ತಾರವಾದ ಪ್ಲ್ಯಾನ್ಗಳನ್ನ ಸರ್ಕಾರ ಏನೋ ಮಾಡ್ಕೋತಿದೆ. ಬಟ್ ಈಗ ಲಸಿಕೆ ಇನ್ನೇನು ಬಂದೇ ಬಿಡ್ತು ಅನ್ನೋ ಚರ್ಚೆಯ ಬೆನ್ನಲ್ಲೇ ಲಸಿಕೆಯ ಸೈಡ್ ಎಫೆಕ್ಟ್ಗಳ ಬಗ್ಗೆ ಏನು ಮಾತಿತ್ತು ಅದು ಇನ್ನೂ ಹೆಚ್ಚಾಗ್ತಾನೆ ಇದೆ. ಅದಕ್ಕೆ ಪೂರಕವಾದಂಥ ಕೆಲವೊಂದಷ್ಟು ಘಟನೆಗಳು ನಡೆದಿದೆ. ಆ ಘಟನೆಗಳ ವರದಿ ಇವಾಗ ಹೊರಗೆ ಬಂದಿದೆ. ಹೆಚ್ಚಿನ ಮಾಹಿತಿ ಜನಕ್ಕೆ ಸಿಗ್ತಾ ಆತಂಕ ಕೂಡ ಹೆಚ್ಚಾಗ್ತಿದೆ. ಈ ಒಂದು ಸಂದರ್ಶನದ ಈ ಒಂದು ಎಪಿಸೋಡಿನ ಉದ್ದೇಶ ನಿಮ್ಮಲ್ಲಿ ಅಂಜಿಕೆ ಹುಟ್ಟಿಸೋದಲ್ಲ, ನಿಮಗೆ ಹೆಚ್ಚಿನ ಮಾಹಿತಿ ಕೊಡೋದಷ್ಟೇ ನಮ್ಮ ಪ್ರಯತ್ನ. ಆ ಮಾಹಿತಿ ಮೂಲಕ ನೀವು ಒಂದು ಒಳ್ಳೆ ನಿರ್ಧಾರ ಮಾಡ್ತೀರಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಿರೋದು. ಇವತ್ತಿನ ಚರ್ಚೆಯ ವಿಷಯ ಲಸಿಕೆ ಎಷ್ಟು ಸೇಫ್ ಅಂತ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಇದ್ವು. ಇಷ್ಟು ಕಡಿಮೆ ಸಮಯದಲ್ಲಿ ಒಂದು ಲಸಿಕೆಯ ತಯಾರಿ ಸಾಧ್ಯನಾ? ಇದರ ಪ್ರಯೋಗ ಆಗ್ಬೇಕಂದ್ರೆ ಜಾಗತಿಕ ಮಟ್ಟದಲ್ಲಿ ಮತ್ತೆ ಭಾರತ ಅಂತ ಒಂದು ದೇಶ ತಗೊಂಡ್ರೆ ನಮ್ಮದೇ ಆದಂಥ ಮಾರ್ಗಸೂಚಿಗಳಿದಾವೆ. ಇದನ್ನ ನಾವು ಅನುಸರಿಸಿದೀವಾ? ಕರೆಕ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ನಡೆದಿದೆಯಾ ಇದರ ಪ್ರಯೋಗ? ಸಾಕಷ್ಟು ಜನರ ಮೇಲೆ ಪ್ರಯೋಗ ಆಗಿದೆಯಾ? ಇದು ನಮ್ಮ ಹತ್ರ ಸಾಕಷ್ಟು ಮಾಹಿತಿ ಇದೆಯಾ ಇದನ್ನ ಸಾರ್ವಜನಿಕರಿಗೂ ಕೊಡೋದಕ್ಕೂ ಮುಂಚೆ ಅನ್ನೋ ಪ್ರಶ್ನೆಗಳೆಲ್ಲ ಇದ್ವು. ಆ ಪ್ರಶ್ನೆಗಳು ಬಿಟ್ಟು ಈ ಚರ್ಚೆಯ ಪ್ರಮುಖ ಪ್ರಶ್ನೆಗಳನ್ನ ಒಂದ್ಸತಿ ನೋಡೋಣ. ಸರ್ಕಾರ ಕೊಡ್ತಿರೋ ಲಸಿಕೆ ಎಷ್ಟು ಸೇಫ್ ಅನ್ನೋದೇ ಮೊದಲನೆಯ ಸಹಜ ಸರಳ ಪ್ರಶ್ನೆ. ಇನ್ನ ಲಸಿಕೆ ಮಾಹಿತಿ ಸಾರ್ವಜನಿಕರಿಗೆ ಲಭ್ಯವಿದೆಯಾ ಅಂತ ಈಗ ವೈದ್ಯ ಲೋಕ, ವಿಜ್ಞಾನಿಗಳ ಲೋಕ, ಎರಡೂ ಲೋಕದಲ್ಲಿ ಇರುವಂತಹ ಸದಸ್ಯರು ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ, ಸರ್ಕಾರಕ್ಕೆ ಕೇಳ್ತಿದ್ದಾರೆ. ಯಾಕೆ ನೀವು ಸಾರ್ವಜನಿಕರಿಗೆ ಬೇಕಾಗಿರುವಂತಹ ಮಾಹಿತಿ, ಮಹತ್ವದ ಮಾಹಿತಿನ ಲಭ್ಯ ಮಾಡಿಲ್ಲ ಅಂತ. ಹಾಗಾಗಿ ಇವತ್ತಿಗೂ ಈ ಚರ್ಚೆ ನಡೆದು ಈ ಪ್ರಶ್ನೆಗಳು ಶುರುವಾಗಿ ಒಂದಿಷ್ಟು ದಿವಸಗಳ ಆದ್ಮೇಲಾದ್ರೂ ಸಾರ್ವಜನಿಕರಿಗೆ ಸಾಕಾಗುವಷ್ಟು ಮಾಹಿತಿ ಲಭ್ಯವಿದೆಯಾ? ಅಡ್ಡ ಪರಿಣಾಮಗಳ ವರದಿಗಳ ಬೆನ್ನಲ್ಲೇ ಕ್ರಮ ಏನು ತಗೋತಿದೆ ಸರ್ಕಾರ? ಭೋಪಾಲ್ದ ಒಂದು ಘಟನೆ ಇದೆ, ಇನ್ ಡೀಟೇಲ್ ನಾನು ಹೇಳ್ತೀನಿ. ಅದ್ರ ಬಗ್ಗೆ ಕೂಡ ಡಾಕ್ಟರ್ಸ್ ಜಾಯ್ನ್ ಆಗ್ತಾರೆ ನಮ್ಮ ಜೊತೆ, ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತೀವಿ. ಬಟ್ ಇದು ಭೋಪಾಲ್ನ ನಡೆದಂಥ ಒಂದು ಪ್ರಕರಣದ ಮಾತಲ್ಲ, ಇಡೀ ಜಗತ್ತಲ್ಲೇ ಬೇರೆ ಬೇರೆ ವ್ಯಾಕ್ಸಿನ್ಗಳ ಪರಿಣಾಮ, ಅಡ್ಡ ಪರಿಣಾಮಗಳನ್ನ ನಾವು ಗಮನಿಸಬೇಕಾಗಿದೆ ಇವತ್ತು. ಹಾಗಾಗಿ ಸರ್ಕಾರದ ಕ್ರಮವೇನು ಅನ್ನೋ ಒಂದು ಸಹಜವಾದ ಪ್ರಶ್ನೆ ಕೂಡ ನಮ್ಮ ಮುಂದೆ ಇರುತ್ತೆ. ಇನ್ನು ಜಾಗತಿಕ ಮಟ್ಟದ ಮಾರ್ಗಸೂಚಿ ಅನುಸರಿಸಲಾಗಿದೆಯಾ? ಹಂಗಾದ್ರೆ ಅಲ್ವಾ ಕೋವ್ಯಾಕ್ಸಿನ್ಗೆ ಇವಾಗ ಏನೋ ಆರ್ಡರ್ ಬಂದ್ಬಿಡ್ತು ಬೇರೆ ದೇಶದಿಂದ ಅಂತ ನಾವೇ ವರದಿಗಳನ್ನ ನೋಡಿದ್ದೀವಿ, ಮಾಡಿದ್ದೀವಿ. ಹಾಗಾಗಿ ಒಂದು ಜಾಗತಿಕ ಮಟ್ಟದಲ್ಲಿ ಇರುವಂಥ ಮಾರ್ಗಸೂಚಿಗಳನ್ನ ಅನುಸರಣೆ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಅದು ಆಗಿದೆಯಾ ಅನ್ನೋದೇ ಪ್ರಶ್ನೆ. ಯಾಕಂದರೆ ಭಾರತದಲ್ಲಿ ಬೇಡಿಕೆಯ ಒತ್ತಡ, ಪರಿಸ್ಥಿತಿ, ನಿಯಂತ್ರಣದ ಒತ್ತಡ, ಈ ಎಲ್ಲ ಒತ್ತಡಕ್ಕೆ ಒಳಗಾಗಿ ಎಲ್ಲೋ ಒಂದೆರಡು ಸ್ಟೆಪ್ ಮಿಸ್ ಮಾಡಿರ್ಬೋದು, ಒಂದೆರಡು ಸ್ಲಿಪ್ ಆಗಿರ್ಬೋದು. ಬಟ್ ಜಾಗತಿಕ ಮಟ್ಟದಲ್ಲಿ ಆ ರೀತಿ ನಡೆಯೋದಿಲ್ವಲ್ಲ. ಅದೇ ನಮ್ಮ 5ನೇ ಪ್ರಶ್ನೆ. ಕಡಿಮೆ ಸಮಯದಲ್ಲಿ ಬೇಡಿಕೆಯ ಒತ್ತಡಕ್ಕೆ ಮಣಿತಿದೆಯಾ ಸರ್ಕಾರ? ಅರ್ಥ ಆಗುತ್ತೆ, ಈ UKದು ಹೊಸ ಒಂದು ರೂಪಾಂತರಿ ವೈರಸ್ ಬಂದು ಅತಿ ವೇಗವಾಗಿ ಹರಡುತ್ತೆ, ನಾವು ಒಂದು ಸಮುದಾಯ ಮಟ್ಟದಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಸ್ಕೋಬೇಕು. ಇದಕ್ಕೆ ಬರೀ ಸೀರೋ ಸರ್ವೆ ಮಾಡಿ ತಿಳ್ಕೊಳ್ಳೋದು ಒಂದೇ ಅಲ್ಲ, ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಈ ಕ್ಷಣದಲ್ಲಿ ವ್ಯಾಕ್ಸಿನೇ ಅದಕ್ಕೊಂದು ದಾರಿ ಅನ್ನೋ ರೀತಿಯಲ್ಲಿ ಬೆಳವಣಿಗೆಗಳನ್ನ ನಾವು ಕಾಣ್ತಿದ್ದೀವಿ. ಈಗ ಈ ಒಂದು ಪ್ರಮುಖ ವಿಷಯದಲ್ಲಿ ನನ್ನ ಜೊತೆ ಚರ್ಚೆಯಲ್ಲಿ ಜಾಯ್ನ್ ಆಗ್ತಿರೋರು ಡಾಕ್ಟರ್ ಸುದರ್ಶನ್ ಬಳ್ಳಾಳ್. ಡಾಕ್ಟರ್ ಸುದರ್ಶನ್ ಬಳ್ಳಾಳ್ ಅವರು ಹಿರಿಯ ವೈದ್ಯರು ಮೊದಲನೇದಾಗಿ, ಅದಲ್ಲದೆ ತಜ್ಞರ ಸಮಿತಿಯ ಸದಸ್ಯರು ಕೂಡ, ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಡಾಕ್ಟರ್ ಸುದರ್ಶನ್ ಬಳ್ಳಾಳ್. ಸರ್ಕಾರಕ್ಕೆ ಇವತ್ತು ಸಲಹೆಗಾರರಲ್ಲಿ ಅವರು ಒಬ್ರು. ಡಾಕ್ಟರ್ ಸುದರ್ಶನ್ ಬಳ್ಳಾಳ್, ಗುಡ್ ಈವ್ನಿಂಗ್, ಸ್ವಾಗತ ನಿಮಗೆ. ಗುಡ್ ಈವ್ನಿಂಗ್ ನಿಖಿಲ್, ನಮಸ್ಕಾರ. ಡಾಕ್ಟರ್ ಜಗದೀಶ್ ಹಿರೇಮಠ್ ಅವರು ಕೂಡ ಇದ್ದಾರೆ, ಹಿರಿಯ ವೈದ್ಯರು. ಅವರು ಸೋಷಿಯಲ್ ಮೀಡಿಯಾನಲ್ಲಿ ಸಾಕಷ್ಟು ಜನರಿಗೆ ಇರುವಂಥ ಆತಂಕನ ಕಡಿಮೆ ಮಾಡುವಂಥ ಕೆಲಸ ಮಾಡ್ತಾರೆ. ಬಹಳ ಆಕ್ಟಿವ್ ಡಾಕ್ಟರ್ ಜಗದೀಶ್ ಹಿರೇಮಠ್. ಹಾಗಾಗಿ ಅವ್ರನ್ನೂ ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ. ನಮ್ಮ ಮೂಲಕನೂ ಜನರಿಗೆ ಒಂದು ಸ್ವಲ್ಪ ಆತಂಕ ಕಡಿಮೆ ಮಾಡಿ ಹೆಚ್ಚಿನ ಮಾಹಿತಿ ಕೊಡಿ ಅಂತ. ಡಾಕ್ಟರ್ ಹಿರೇಮಠ್, ಸ್ವಾಗತ ನಿಮಗೆ. ನಮಸ್ಕಾರ ನಿಖಿಲ್. ಮೊದಲನೇದಾಗಿ ಈ ಭೋಪಾಲ್ ಘಟನೆ ಬಗ್ಗೆ ನಾನು ಡಾಕ್ಟರ್ ಬಳ್ಳಾಳ್ ಅವ್ರಿಗೆ ಕೇಳ್ತೀನಿ. ದೀಪಕ್ ಮವಾರಿ, 41 ವರ್ಷ, ನೋ ಸೀರಿಯಸ್ ಹೆಲ್ತ್ ಹಿಸ್ಟ್ರಿ, ಅಂದರೆ ಆರೋಗ್ಯ ಸಮಸ್ಯೆ ಅಂತೇನಿರಲಿಲ್ಲ. ಡಿಸೆಂಬರ್ 12ನೇ ತಾರೀಕು ಕೋವ್ಯಾಕ್ಸಿನ್ನಿನ ಒಂದು ಟ್ರಯಲ್ ಶಾಟ್ ತಗೋತಾರೆ. ಡಿಸೆಂಬರ್ 21ನೇ ತಾರೀಕು ಪ್ರಾಣ ಕಳ್ಕೊತಾರೆ. ಇದರ ನಡುವೆ ಕೆಲವೊಂದಷ್ಟು ಬೆಳವಣಿಗೆಗಳಾಗುತ್ತೆ. ಒಂದು ದಿವಸ ಬಾಯಿಂದ ನೊರೆ ಬರೋದು, ಕಂಟಿನ್ಯೂಸ್ ಆಗಿ ಏನೋ ಒಂಥರ ಸುಸ್ತು, ಹೆಗಲು ನೋವು, ಪರ್ಟಿಕ್ಯುಲರ್ಲಿ ಹೆಗಲು ನೋವು ಅಂತ ಪದೇ ಪದೇ ಹೇಳ್ತಿದ್ದಿದ್ದು.
ಇದೆಲ್ಲ ಆಗುತ್ತೆ. 9 ದಿವಸ ಆದಮೇಲೆ ಅವರು ಪ್ರಾಣನೇ ಬಿಟ್ಬಿಡ್ತಾರೆ. ಇದು ಫೇಸ್ 3 ಟ್ರಯಲ್ನಲ್ಲಿ ಆಗಿರುವಂಥ ಒಂದು ಘಟನೆ ಡಾಕ್ಟರ್ ಬಲ್ಲಾಳ್. ಹಾಗಾಗಿ ಇವತ್ತಿನ ದಿನ ನಾವು ಲಸಿಕೆಯ ಅಡ್ಡ ಪರಿಣಾಮಗಳ ಬಗ್ಗೆ ಮಾತಾಡಬೇಕಾದಂಥ ಒಂದು ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಡಾಕ್ಟರ್ ಬಲ್ಲಾಳ್, ಪ್ಲೀಸ್ ನಿಮ್ಮ ಒಂದು ಅನಾಲಿಸಿಸ್, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ? ಓಕೆ, ನೀವು ಬಹಳಷ್ಟು ಚೆನ್ನಾಗಿ ಹೇಳಿದ್ರೆ ನಿಖಿಲ್. ಇದು ಜನರಿಗೆ ಅಂಜಿಕೆ ಹೂಡ್ಲಿಕ್ಕೆ ಮಾಡುವಂತ ಪ್ರೋಗ್ರಾಮ್ ಅಲ್ಲ, ಬಟ್ ಅವರಿಗೆ ಅರಿವಿನ ಮೂಲಕ ಅವರಿಗೆ ಏನ್ ಮಾಡ್ಕೊಳ್ಬೇಕು, ಏನ್ ಮಾಡ್ಕೊಳ್ಬಾರ್ದು ಅನ್ನೋ ಬಗ್ಗೆ ಅರಿವಿಕೆ ಕೊಡಲು ಮಾಡಿರುವ ನೀವು ಪ್ರೋಗ್ರಾಮ್. ನೀವೀಗ ಭೋಪಾಲ್ ವಿಷಯ ಹೇಳಿದ್ರೆ, ಒಂದು ಫೇಸ್ 3 ಟ್ರಯಲ್ ಅಲ್ಲಿ ಫಸ್ಟ್ ವ್ಯಾಕ್ಸಿನ್ ಕೊಟ್ಟು 9 ಡೇಸ್ ಮೇಲೆ ಅನ್ಫಾರ್ಚುನೇಟ್ಲಿ ಈ ಪೇಷಂಟ್ ತೀರ್ಕೊಂಡ್ರು. ಅವರಿಗೆ ಭುಜದಲ್ಲಿ ನೋವಿತ್ತು ಮತ್ತೆ ಬಾಯಲ್ಲಿ ನೊರೆ ಬಂದು ತೀರ್ಕೊಂಡ್ರು ಅಂತ. ಒಂದು ಫಸ್ಟ್ ವಿಷಯ, ಈಗ ನಾವು ಯಾವಾಗ್ಲೂ ಈ ರ್ಯಾಂಡಮೈಸ್ಡ್ ಕಂಟ್ರೋಲ್ ಡಬಲ್ ಬ್ಲೈಂಡೆಡ್ ಟ್ರಯಲ್ ಮಾಡುವಾಗ ಯಾರಿಗೆ ಲಸಿಕೆ ಸಿಕ್ಕಿದೆ, ಯಾರಿಗೆ ಪ್ಲೆಸಿಬೋ ಸಿಕ್ಕಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಈ ಪೇಷಂಟ್ ಗೆ ನಿಜವಾಗ್ಲೂ ಲಸಿಕೆ ಸಿಕ್ಕಿದ್ಯಾ ಅಲ್ಲ ಪ್ಲೆಸಿಬೋ ಸಿಕ್ಕಿದ್ಯಾ ಅಂತ ಒಂದು ಫಸ್ಟ್ ಕ್ವೆಶ್ಚನ್. ಎರಡನೇ ಕ್ವೆಶ್ಚನ್, ಹೆಚ್ಚಾಗಿ ಲಸಿಕೆದು ಸೈಡ್ ಎಫೆಕ್ಟ್ಸ್. ಒಂದು ಇಮಿಡಿಯೇಟ್ ಸೈಡ್ ಎಫೆಕ್ಟ್ ಇರುತ್ತೆ, ಅಂದ್ರೆ ಈ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ನೋವು, ರೆಡ್ನೆಸ್, ಸ್ವಲ್ಪ ಫೀವರ್ ಇರ್ಬೋದು, ತಲೆ ನೋವು ಇರ್ಬೋದು, ಮತ್ತೆ ಕೆಲವರಿಗೆ ಮೋರ್ ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ ಇರ್ಬೋದು. ಇದು ಹೆಚ್ಚಾಗಿ ಇಮಿಡಿಯೇಟ್ ಬರುವಂತ ವಿಷಯ. ಮತ್ತೆ ಕೆಲವರಿಗೆ ಲೇಟ್ ಇದರಲ್ಲಿ ನ್ಯೂರಲಾಜಿಕಲ್ ಇವೆಂಟ್ಸ್ ಬರ್ಬೋದು. ನೀವು ಇದೊಂದೇ ಲಸಿಕೆ ಅಲ್ಲ, ಬೇರೆ ಲಸಿಕೆಯಲ್ಲೂ ಬಂದಿರಬಹುದು. ಹಾಗಾಗಿ ಈ ಪೇಷಂಟ್ ಇದು ಸಿಂಪ್ಟಮ್ಸ್ ಯಾವ್ದಕ್ಕೂ ಫಿಟ್ ಆಗ್ತಾ ಇಲ್ಲ. ಬಟ್ ಎನಿವೇ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಸೀರಿಯಸ್ ಅಡ್ವರ್ಸ್ ಇವೆಂಟ್. ನೀವು ಟ್ರಯಲ್ ಅಲ್ಲಿ ಬಂದ ಮೇಲೆ ನೀವು ಆ ಇವೆಂಟ್ ಲಸಿಕೆಗೆ ಕನೆಕ್ಟೆಡ್ ಇರ್ಲಿ ಇಲ್ಲೇ ಇರ್ಲಿ, ಅಡ್ವೆಂಟ್ ಇವೆಂಟ್ ಆದ್ರೆ ಅದನ್ನ ರಿಪೋರ್ಟ್ ಮಾಡ್ಲೇಬೇಕು. ಸೊ ಇದರಲ್ಲಿ ಪ್ರಶ್ನೆ ನಂದು ಏನಂದ್ರೆ, ಈ ಪೇಷಂಟ್ ಗೆ ಪ್ಲೆಸಿಬೋ ಸಿಕ್ಕಿದ್ಯಾ ಅಥವಾ ನಿಜವಾಗಿ ಲಸಿಕೆ ಸಿಕ್ಕಿದ್ಯಾ ಒಂದು. ಎರಡನೇದು, ಈ ತರ ಸೈಡ್ ಎಫೆಕ್ಟ್ಸ್ 1 ವಾರ 10 ಡೇಸ್ ಮೇಲೆ ಬರುವಂತ ಯೂಶುವಲ್ ಸೈಡ್ ಎಫೆಕ್ಟ್ಸ್ ನ ತರ ಇವ್ರು ಇಲ್ಲ. ಬಟ್ ಹೆಚ್ಚಾಗಿ ಈ ವಯಸ್ಸಿನವರಿಗೆ ಕೆಲವು ಸಲ ಭುಜ ನೋವು, ವಾಂತಿ, ಉಸಿರಾಡ್ಲಿಕ್ಕೆ ಕಷ್ಟ ಆಗಿದ್ರೆ ಕೆಲವು ಸಲ ಈ ಹಾರ್ಟ್ ಅಟ್ಯಾಕ್ ಏನಾದ್ರು ಅವ್ರಿಗೆ ಆಗಿದೆ ಅಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತಾನು ನೋಡ್ಕೊಳ್ಬೇಕು. ಸೊ ಈ ಪೇಷಂಟ್ ಬಗ್ಗೆ ಜಾಸ್ತಿ ವಿವರ ಇಲ್ಲದೆ ನಾವು ಇದು ಲಸಿಕೆಯಿಂದಲೇ ಇದು ಪ್ರಾಬ್ಲಮ್ ಆದದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ನಾನು ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದರೆ, ಇದು ಬರೀ ಭಾರತದಲ್ಲಿ ಯಾವುದೋ ಒಂದು ಘಟನೆ ಆಗಿದ್ರೆ ಹೌದಪ್ಪ ನಾವು ಕಾಯಬೇಕು ಅಂತ ಹೇಳ್ಬೋದಾಗಿತ್ತು. 45-year-old ಸೋನಿಯಾ ಅವರು ಹೆಲ್ತ್ ವರ್ಕರ್, ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಪೋರ್ಚುಗಲ್ ನಾಗರಿಕರವರು ವ್ಯಾಕ್ಸಿನ್ ತಗೋತಾರೆ. ಡಿಸೆಂಬರ್ 30ನೇ ತಾರೀಕು, ಜನವರಿ 1ನೇ ತಾರೀಕು ಅವ್ರು ಪ್ರಾಣ ಬಿಟ್ಬಿಡ್ತಾರೆ. 45-year-old. ಅಲ್ಲೂ ಕೂಡ ನಮ್ಮ ದೇಶದ ಥರನೇ ಪ್ರೋಟೋಕಾಲ್, ಫಸ್ಟ್ ಹೆಲ್ತ್ ವರ್ಕರ್ಸ್ ಕೊಡ್ತೀವಿ ಅಂತ. ಏನೂ ಹೆಲ್ತ್ ಹಿಸ್ಟ್ರಿ ಇಲ್ಲ, ಪ್ರಾಬ್ಲಮ್ಸ್ ಅಂತ ಏನೂ ಇರಲಿಲ್ಲ. ಸಡನ್ ಆಗಿ ಈ ಥರ ಆಗೋಯ್ತು. ಅಲ್ಲಿ ಬೇರೆ ಲಸಿಕೆ, ಇಲ್ಲಿ ಬೇರೆ ಲಸಿಕೆ, ಬಟ್ ಪರಿಣಾಮ ಮಾತ್ರ ಒಂದೇ, ಸಡನ್ ಡೆತ್. ಡಾಕ್ಟರ್ ಜಗದೀಶ್ ಹಿರೇಮಠಿಗೆ ನಾನು ಕೇಳಬೇಕು, ಇವತ್ತು ನಿಮ್ಮ ಅಭಿಪ್ರಾಯದಲ್ಲಿ, ನಿಮ್ಮ ಅನಿಸಿಕೆಯಲ್ಲಿ ಸಾರ್ವಜನಿಕರಿಗೆ ಬೇಕಾಗುವಷ್ಟು, ಸಾಕಾಗುವಷ್ಟು ಮಾಹಿತಿ ಇದೆಯಾ ಲಸಿಕೆ ಬಗ್ಗೆ ಅಂತ ನಾನು ನಿಮ್ಮ ಹತ್ರ ಕೇಳಬೇಕು. ಇವತ್ತಿನ ದಿನದಲ್ಲಿ ಎಲ್ಲ ರೀತಿ ಮಾಹಿತಿನೂ ಜನರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಕಂಪ್ಲೀಟ್ ನಮಗೆ ಈಗ ಎಸ್ಪೆಷಲಿ ನಾವೆಲ್ಲ ಈಗ RTI ಪೀಳಿಗೆ ನಮ್ಮದು, right to information in everything. Right. So we want information in everything. Right. Unfortunately, over a period of last 15-20 years, ಈ ಇನ್ಫಾರ್ಮೇಶನ್ ಬೂಮ್ ಏನಾಗಿದೆ, ಇದು ಕೆಲವು ಅಡ್ಡ ಪರಿಣಾಮಗಳನ್ನು ಹೊರಗೆ ತಗೊಂಡು ಬರುತ್ತೆ. ಆದ ಕಾರಣ ಕೆಲವು ಸಲ ಏನಾಗುತ್ತೆ, ನಮ್ಮ ಜನರೇ ಸ್ವಲ್ಪ ಅದನ್ನ ಏನಾದರೂ ತಪ್ಪು ಇನ್ಫಾರ್ಮೇಶನ್ ಅಥವಾ ಮುಚ್ಚಿಡುವಂತ ಇನ್ಫಾರ್ಮೇಶನ್ಗಳು ಏನಾದರೂ ಇದ್ರೆ ಅದನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಅವರು ಈ ರೀತಿ ಪ್ರಯತ್ನ ಮಾಡಿದಾಗೆಲ್ಲ ಜನರಿಗೆ ಇನ್ನೂ ಹೆಚ್ಚಿನ ಅದ್ರ ಬಗ್ಗೆ ಸಂಶಯ ಶುರು ಆಗುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಈ ಲಸಿಕೆ ವಿಚಾರದಲ್ಲಿ ನಾನು ಹೇಳ ಬಯಸೋದೇನಂದ್ರೆ, ಆಲ್ಮೋಸ್ಟ್ ಎವ್ರಿ ಥಿಂಗ್ ಹ್ಯಾಸ್ ಬೀನ್ ಫಾಲೋಡ್ ಕರೆಕ್ಟ್ಲಿ. ಎಸ್ಪೆಷಲಿ ನಮ್ಮ ಐ ಡೋಂಟ್ ನೋ ಅಬೌಟ್ ದ ಫೈಸರ್ ವ್ಯಾಕ್ಸಿನ್. ನೀವು ಈ ಮುಂಚೆ ಹೇಳಿದಂತ ಸೋನಿಯಾ ಅವ್ರದ್ದು ಅದು ಫೈಸರ್ ವ್ಯಾಕ್ಸಿನ್ ಉಪಯೋಗಿಸಿದಂತ ಜಾಗ, ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಬಟ್ ನಾನು ತುಂಬಾ ಹತ್ತಿರದಲ್ಲಿ ಗಮನಿಸ್ತಾ ಇರೋದು ಈ ಭಾರತ್ ಬಯೋಟೆಕ್ ಮತ್ತೆ ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ನ ಗಮನಿಸ್ತಾ ಇದ್ದೀನಿ. ನನಗೇನು ಇದರಲ್ಲಿ ಹೆಚ್ಚಿನ ಅಂಶ ಇದರಲ್ಲಿ ಏನೋ ಮುಚ್ಚಿಟ್ಟೇನೋ ಮಾಡ್ತಾ ಇದ್ದಾರೆ, ಆ ರೀತಿ ನನಗೆ ಅದು ಕಂಡು ಬರ್ತಾ ಇಲ್ಲ. ಓಕೆ,
ಇಟ್ ಲುಕ್ಸ್ ವೆರಿ ವೆರಿ ಟ್ರಾನ್ಸ್ಪರೆಂಟ್. ಎಸ್ಪೆಷಲಿ ಐ ಕ್ಯಾನ್ ಟೆಲ್ ಯು ಒನ್ ಥಿಂಗ್, ನಮ್ಮ ದೇಶದಲ್ಲಿ ICMR ಹಾಕಿರೋ ಗೈಡ್ಲೈನ್ಸ್ ಮತ್ತೆ DGCA ಅವರು ಮಾಡ್ತಾ ಇರೋದು, ದೇ ಆರ್ ರಿಯಲಿ ಟೇಕಿಂಗ್ ಲಾಟ್ ಆಫ್ ಪ್ರಿಕಾಷನ್ಸ್. ಸೊ ಐ ಡೋಂಟ್ ನೋ, ಇದು ಕೆಲವು ಸಲ ಅಡ್ವರ್ಸ್ ರಿಯಾಕ್ಷನ್ಸ್ ಹ್ಯಾಪನ್ ಇವನ್ ಡ್ಯೂ ಟು ಇಡಿಯೋಸಿಂಕ್ರಸಿಸ್. ಇಡಿಯೋಸಿಂಕ್ರಸಿಸ್ ಇಂದ ಆಗಿರ್ಬೋದು ಅಡ್ವರ್ಸ್ ರಿಯಾಕ್ಷನ್, ಅಥವಾ ಇಟ್ ಕುಡ್ ಬಿ ಎ ಕೋಇನ್ಸಿಡೆನ್ಸ್ ಆಲ್ಸೋ. ಇದು ಯಾವ ರೀತಿ ಇದನ್ನ ನಾವು ತಗೊಳ್ಬೇಕು ಗೊತ್ತಿಲ್ಲ. ಬಟ್ ಓವರ್ ಆಲ್ ಆಗಿ ನಾವು ನೋಡಿದಾಗ ಎಷ್ಟು ಜನರಿಗೆ ಇದನ್ನ ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿರುವಂತ ಜನರಲ್ಲಿ ಎಷ್ಟು ಪರ್ಸೆಂಟೇಜ್ ವೈಸ್ ಹೋದಾಗ ಇಟ್ ಲುಕ್ಸ್ ವಾಟ್ ಎವರ್ ರಿಯಾಕ್ಷನ್ಸ್ ವಿ ಆರ್ ಸೀಯಿಂಗ್, ಇಟ್ ಲುಕ್ಸ್ ವೆರಿ ಮಿನಿಸ್ಕ್ಯೂಲ್ ಪರ್ಸೆಂಟೇಜ್. ಕಾಸ್ಟ್ ಬೆನಿಫಿಟ್ ನ ನೋಡಿದಾಗ ಅಥವಾ ಬೆನಿಫಿಟ್ ರಿಸ್ಕ್ ನ ನೋಡಿದಾಗ ಇಟ್ ಲುಕ್ಸ್ ಇನ್ ಫೇವರ್ ಆಫ್ ಬೆನಿಫಿಟ್ ಫಾರ್ ಗೋಯಿಂಗ್ ಫಾರ್ ವ್ಯಾಕ್ಸಿನೇಷನ್. ಸೊ ಇದನ್ನೆಲ್ಲ ನಾವು ಕೂಲಂಕುಷವಾಗಿ ನೋಡ್ಬಿಟ್ಟು ಬೆನಿಫಿಟ್ ರೇಷಿಯೋ ಜಾಸ್ತಿ ಇರೋದ್ರಿಂದ ವಿ ಹ್ಯಾವ್ ಟು ಗೋ ಫಾರ್ ವ್ಯಾಕ್ಸಿನೇಷನ್. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ನಾವು ಏನು ರಿಯಾಕ್ಷನ್ ಆಗಲ್ಲಪ್ಪ, ಇದು ಎಲ್ಲ ಚೆನ್ನಾಗಿರ್ತೀವಿ ಅಂತ ಉಡಾಫೆ ಮಾಡಬಾರ್ದು. ತುಂಬಾ ಸೀರಿಯಸ್ ಆಗಿ ಕೆಲಸನ ತಗೊಳ್ಬೇಕು. ಪ್ರತಿಯೊಂದು ಹೆಜ್ಜೆನಲ್ಲೂ ಇದನ್ನ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಬಿಕಾಸ್ ರೂಲ್ಸ್ ಆರ್ ಮೇಡ್ ಫಾರ್ ಅವರ್ ಸೇಫ್ಟಿ. ಕರೆಕ್ಟ್. ಅಲ್ಲ, ನೀವು ಹೇಳಿದ್ರಿ ಈಗ ರಿಸ್ಕ್ ವರ್ಸಸ್ ಬೆನಿಫಿಟ್ ಮಾಡ್ತೀವಿ ಅಂತ. ನಾನು ಅದನ್ನೇ ಕೇಳೋನಿದ್ದೆ. ಈಗ ನಾನು ಓದಿ ತಿಳ್ಕೊಂಡಂಗೆ, ಡಾಕ್ಟ್ರೇ ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಡಾಕ್ಟರ್ ಬಳ್ಳಾಳ್, 1 in 10 ಡೆವಲಪ್ ವೆರಿ ಕಾಮನ್ ಸೈಡ್ ಎಫೆಕ್ಟ್ಸ್. ಇಟ್ ಕುಡ್ ಬಿ ತಲೆನೋವು, ಮೈಲ್ಡ್ ಫೀವರ್, ಕೋಲ್ಡ್, ಈ ಥರದ 1 in 10 ದೇ ಡೆವಲಪ್ ದಿಸ್. ತೀವ್ರ ಆಗುವಂಥ ಸಾಧ್ಯತೆಗಳು ಎಷ್ಟು? ಮತ್ತು ರಿಸ್ಕ್ ವರ್ಸಸ್ ಬೆನಿಫಿಟ್ ಅಂತ ಹೇಳ್ತಿದ್ದೀರಿ. ಕೋವಿಶೀಲ್ಡ್ ಬಗ್ಗೆ ನಾನು ಹೆಚ್ಚಿಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಓದಿದಾಗ ನನಗೆ ಗೊತ್ತಾಗಿದ್ದು ನ್ಯೂರೋ ಇನ್ಫ್ಲಮೇಷನ್ ಆಗ್ತಿದೆ ಅಂತ. ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ ಡಾಕ್ಟರ್ ಬಳ್ಳಾಳ್? ಈಗ ವ್ಯಾಕ್ಸಿನೇಷನ್ಗೆ ನಾನು ಹೇಳಿದಂತೆ ಬೇರೆ ಬೇರೆ ಸೈಡ್ ಎಫೆಕ್ಟ್ಗಳು ಇರುತ್ತವೆ. ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್ ನೀವೇ ಹೇಳಿದೀರಾ. ಇದು ಈ ಇದೇ ವ್ಯಾಕ್ಸಿನ್ ಅಂತಿಲ್ಲ, ಬೇರೆ ಬೇರೆ ವ್ಯಾಕ್ಸಿನ್ ಈ ತರ ಬರುತ್ತೆ. ಮಕ್ಕಳಿಗೆ ನಾವು ಕೊಡುವಂತ ವ್ಯಾಕ್ಸಿನ್ ಬರುತ್ತೆ. ಹಾಗಾಗಿ ಹೆಚ್ಚಾಗಿ ನಾವು ಯಾವ ವ್ಯಾಕ್ಸಿನ್ ಕೊಟ್ಟರು ನಿಮ್ಗೆ ಏನಾದ್ರು ಮೈಕೈ ನೋವು, ಇಲ್ಲಾಂದ್ರೆ ಜಾಗದಲ್ಲಿ ನೋವು, ರೆಡ್ನೆಸ್ ಇದ್ರೆ ಇದು ನೀವು ಡೋಲೋ, ಕ್ರೋಸಿನ್ ಅಥವಾ ಟೈಲನಾಲ್ ಮಾತ್ರ ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಸೊ ಇದು ಕಾಮನ್ ಸೈಡ್ ಎಫೆಕ್ಟ್, ಇದೇನು ವಿಶೇಷ ಸೈಡ್ ಎಫೆಕ್ಟ್ ಅಲ್ಲ. ಹಾಗೇನೆ ಮೈಕೈ ನೋವು, ತಲೆನೋವು ಇರ್ಬೋದು. ನ್ಯೂರಲಾಜಿಕಲ್ ಸೈಡ್ ಎಫೆಕ್ಟ್ಸ್ ಬಹಳ ಕಡಿಮೆ. ಇದು ಇವಾಗಲೇ ಅಲ್ಲ, ಸಾಧಾರಣ ಒಂದು 30-40 ವರ್ಷದಿಂದ ಈ ನ್ಯೂರೋ ಸೈಡ್ ಎಫೆಕ್ಟ್ಸ್ ಆಫ್ ವ್ಯಾಕ್ಸಿನ್ಸ್ ಆರ್ ನೋನ್. ಅಂದ್ರೆ ನ್ಯೂರಲಾಜಿಕಲ್ ಮೇ ಬಿ ನಾವು ಗಿಯನ್ ಬ್ಯಾರಿ ಸಿಂಡ್ರೋಮ್ ಅಂತ ಹೇಳ್ತೀವಿ, ಬೇರೆ ಟ್ರಾನ್ಸ್ಫರ್ ಸ್ಮೈಲೈಟಿಸ್ ಅಂತ ಹೇಳ್ತೀವಿ. ಇದು ಎಕ್ಸ್ಟ್ರೀಮ್ಲಿ ರೇರ್. ನಾವು ಡಾಕ್ಟರ್ ಜಗದೀಶ್ ಅವ್ರು ಹೇಳ್ದಂಗೆ ಈ ವ್ಯಾಕ್ಸಿನ್ ಕೊಟ್ಟು ಎಷ್ಟು ರಿಸ್ಕ್ ಇದೆ, ವ್ಯಾಕ್ಸಿನ್ ಕೊಡದೆ ಕೋವಿಡ್ ಬಂದ್ರೆ ಎಷ್ಟು ರಿಸ್ಕ್ ಇದೆ ಅಂತ ನೋಡ್ಬೇಕು. ಇವಾಗ ಒಂದು ಸಿಂಪಲ್ ಎಕ್ಸಾಮ್ ಕೊಡೋದಿದ್ರೆ, ಈಗ ನೀವು ಪ್ಲೇನ್ ಅಲ್ಲಿ ಹೋಗ್ತೀರಾ, ಕಾರಲ್ಲಿ ಹೋಗ್ತೀರಾ, ಬಸ್ ಅಲ್ಲಿ ಹೋಗ್ತೀರಾ. ಈಗ ನಾವು ಹೇಳ್ಬೋದು ಪ್ಲೇನ್ ನಲ್ಲಿ ಹೋದವರು, ಬಸ್ ನಲ್ಲಿ ಹೋದವರು, ಕಾರ್ ನಲ್ಲಿ ಹೋದವರು ಸಾಯ್ತಾರೆ ಆಕ್ಸಿಡೆಂಟ್ ಆಗಿ ಅಂತ. ಅದು ಸತ್ಯ, ಕೆಲವರಿಗೆ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ. ಆದ್ರೆ ಅದರಿಂದಾಗಿ ನಾವು ಹೋಗ್ಲೇಬಾರ್ದ ಪ್ಲೇನ್, ಕಾರ್, ಬಸ್ ಅಲ್ಲಿ ಎಂಬ ಪ್ರಶ್ನೆಯನ್ನು ನಾವು ಕೇಳ್ಬೇಕಾಗುತ್ತೆ. ವ್ಯಾಕ್ಸಿನೇಷನ್ ಅಷ್ಟೇ, ವ್ಯಾಕ್ಸಿನೇಷನ್ ಆದವರಿಗೆ ಕೆಲವರಿಗೆ ಸೈಡ್ ಇಫೆಕ್ಟ್ ಇದ್ದೇ ಇರ್ತದೆ. ಲಕ್ಷಗಟ್ಟಲೆ ಜನ, ಮಿಲಿಯನ್ ಗಟ್ಟಲೆ ಜನಕ್ಕೆ ವ್ಯಾಕ್ಸಿನ್ ಕೊಟ್ರೆ ಫ್ಯೂ ಪೀಪಲ್ ವಿಲ್ ಹ್ಯಾವ್ ಸೈಡ್ ಎಫೆಕ್ಟ್ಸ್. ಬಟ್ ಇಷ್ಟು ಜನರಿಗೆ ನಾವು ವ್ಯಾಕ್ಸಿನ್ ಕೊಡದೆ ಅವರಿಗೆ ಕೋವಿಡ್ ಬಂದ್ರೆ ಎಷ್ಟು ಜನರಿಗೆ ತೊಂದರೆ ಆಗುತ್ತೆ, ಎಷ್ಟು ಜನರಿಗೆ ಸೀರಿಯಸ್ ಪ್ರಾಬ್ಲಮ್ ಇವಾಗ, ಎಷ್ಟು ಜನರಿಗೆ ಸೀರಿಯಸ್ ಪ್ರಾಬ್ಲಮ್ ಲೇಟರ್ ಆಗುತ್ತೆ ಅಂತ ನೋಡ್ಬೇಕು. ಈಗ ಇದನ್ನೆಲ್ಲ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಈಗ ಸರ್ಟನ್ಲಿ ಬೆನಿಫಿಟ್ ಆಫ್ ದ ವ್ಯಾಕ್ಸಿನ್ ಇಸ್ ಫಾರ್ ಬೆಟರ್ ದೆನ್ ಎನಿ ಪಾಸಿಬಲ್ ಸೈಡ್ ಎಫೆಕ್ಟ್. ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ನಾವು ಯಾವ್ದಕ್ಕೂ ಹೇಳಲಿಕ್ಕೆ ಆಗೋದಿಲ್ಲ. ನೀವು ರಸ್ತೆ ಕ್ರಾಸ್ ಮಾಡುವಾಗ ಬಸ್ ಬಂದು ಹೊಡಿಬಹುದು, ಹಾಗಾಗಿ ರಸ್ತೆನೆ ಕ್ರಾಸ್ ಮಾಡಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಪ್ರತಿ ಮನುಷ್ಯ ರಸ್ತೆ ಕ್ರಾಸ್ ಆಗುವಾಗ ಬಸ್ ಬಂದು ಹೊಡೆದ್ರೆ ನಾವು ನೀವು ಕ್ರಾಸ್ ಮಾಡಬಾರ್ದು ಅಂತ ಹೇಳ್ತೀವಿ. ಹಾಗೇನೆ ವ್ಯಾಕ್ಸಿನ್ ಅಲ್ಲಿ ನಾವು ಕೂಲಂಕುಷವಾಗಿ ನೋಡ್ಬೇಕು. ಮತ್ತೆ ನಾವು ಇವತ್ತೇ ವ್ಯಾಕ್ಸಿನ್ ಬಹಳ ಸೇಫ್ ಅಂತ ಹೇಳಿ ಅದನ್ನ ನಾವು ಪರ್ಮನೆಂಟ್ ಆಗಿ ಎನ್ಸ್ಬೇಕಂತಿಲ್ಲ. ಏನಾದ್ರು ಸೈಡ್ ಎಫೆಕ್ಟ್ ಪ್ರೊಫೈಲ್ ಜಾಸ್ತಿ ಆಗ್ತಾ ಬಂದ್ರೆ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಂಗೆ, ಆವಾಗ ವಿ ಹ್ಯಾವ್ ಟು ಮೇಕ್ ಮಾಡಿಫಿಕೇಶನ್ಸ್. ಇವಾಗ ಗೊತ್ತಿರೋ ನಾಲೆಜ್ ಪ್ರಕಾರ ನಾವು ಒಂದು ಕನ್ಸಿಡರ್ಡ್ ಡಿಸಿಷನ್ ತಗೊಳ್ಬಹುದು. ನಮ್ಮ ಕನ್ಸಿಡರ್ಡ್ ಡಿಸಿಷನ್ ಏನಂದ್ರೆ, ಇವಾಗ ವ್ಯಾಕ್ಸಿನ್ ಇಸ್ ಸೇಫರ್ ದೆನ್ ಬೀಯಿಂಗ್ ಅನ್ವ್ಯಾಕ್ಸಿನೇಟೆಡ್. ಓಕೆ.